ಹೊರಟಿದ್ದಾರೆ. ಜನರಿಗೆ ಬೇಕಾಗಿರೋದು ಇವರೇ ಸಿಎಂ ಆಗ್ಬೇಕು, ಇವರೇ ಸಿಎಂ ಆಗ್ಬೇಕು, ಇವರನ್ನೇ ನಾವು ಸಿಎಂ ಪೋಸ್ಟ್ ಅಲ್ಲಿ ನೋಡ್ಬೇಕು ಅಂತಲ್ಲ. ಜನ ಒಟ್ಟಿನಲ್ಲಿ ಸಿಎಂ ಬೇಕು, ಯಾರೇ ಬಂದ್ರು ಸರ್ಕಾರವನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು, ಅಭಿವೃದ್ಧಿ ಪಥದಲ್ಲಿ ಜನತೆಯ ಕಲ್ಯಾಣವನ್ನ ಸಾಧಿಸಬೇಕು ಅನ್ನೋದು. ಆದ್ರೆ ನಮ್ಮಲ್ಲಿ ಚರ್ಚೆ ಆಗ್ತಿರೋದೇನು ಅಂತಂದ್ರೆ 2.5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರು ಆಡಳಿತವನ್ನ ನಡೆಸ್ಕೊಂಡು ಹೋದ್ರು. ಇನ್ನ ಉಳಿದ 2.5 ವರ್ಷವನ್ನ ಡಿಕೆಶಿ ಶಿವಕುಮಾರ್ ಅವರು ಏನ್ ಮಾಡ್ಬೇಕು ಅಂತಂದ್ರೆ ಮುನ್ನಡೆಸ್ಕೊಂಡು ಹೋಗ್ಬೇಕು. ಇದು ಡಿಕೆಶಿ ಅವರ ಬಣದಲ್ಲಿ ಆಗ್ತಿರ್ತಕ್ಕಂತ ಚರ್ಚೆ. ಹಾಗೆ ಸಾವಿರಾರು ಪ್ರಕರಣಗಳಲ್ಲಿ ಭಾಗಿ ಇದ್ದ ಕಾರಣ ಹೈಕಮಾಂಡ್ ಹಿಂದೇಟನ್ನ ಏನಾದ್ರೂ ಹಾಕ್ತಿದೆಯಾ ಡಿಕೆಶಿ ಡಿಸಿಎಂ ಅವರ ಒಂದು ಪರವಾಗಿ? ಸಾವಿರಾರು ಪ್ರಕರಣಗಳಲ್ಲಿ ಇವರು ಭಾಗವಹಿಸಿದ್ದಾರೆ. ಯಾವ ತರನಾಗಿ ಅಂತಂದ್ರೆ ವರ್ಲ್ಡ್ ಬ್ಯಾಂಕ್ ಲೋಡಿ ಇರಬಹುದು, ಆಲ್ರೆಡಿ ಒಂದ್ಸತಿ ಜೈಲಿಗೆ ಕೂಡ ಹೋಗಿ ಬಂದಿದ್ದಾರೆ. ಇಂಥವ್ರನ್ನ ಸಿಎಂ ಸ್ಥಾನದಲ್ಲಿ ಕೂರಿಸಿದ್ರೆ ಯಾವ ತರನಾಗಿ ಒಂದು ರಾಜಕೀಯ ಚಟುವಟಿಕೆಗಳಲ್ಲಿ ಕೋಲಾಹಲಗಳು ಏರ್ಪಡ್ತವೆ. ಆಲ್ರೆಡಿ ಸಿಎಂ ಇವರೇ ಬೇಕು ಅಂತ ನಾವು ಒಪ್ಕೊಂಡ್ಬಿಟ್ಟಿದೀವಿ ಸಿದ್ದರಾಮಯ್ಯ ಅವರನ್ನ. ಸ್ವಲ್ಪ ಚರ್ಚೆಗಳು ಮೊನ್ನೆ ದೆಹಲಿಗೆ ಹೋದಾಗಿಂದಾನು ನೋಡ್ತಿದೀವಿ, ಇವ್ರು ಸಿಎಂ ಆಗ್ಬೇಕಾ ಅಥವಾ ಆಗ್ಬಾರ್ದಾ, ಹೈಕಮಾಂಡ್ ಏನ್ ನಿರ್ಧಾರವನ್ನ ತೆಗೆದುಕೊಂತು, ಇವು ಎಲ್ಲದರ ಒಂದು ಮುನ್ಸೂಚನೆ ಏನಾಗ್ತಿದೆ ಅಂತಂದ್ರೆ ಸಿದ್ದರಾಮಯ್ಯ ಅವರೇ ಮುಂದುವರಿತಾರ ಸಿಎಂ ಆಗಿ ಅನ್ನೋದು. ಇನ್ನು ಮುನಿರತ್ನ ಮಾಡಿದ 2 ಕೋಟಿ ಹಗರಣದ ಹಿಂದೆ ಸಿಎಂ ಚಾನ್ಸ್ ತಪ್ಪುತ್ತಾ ಅಂತಕ್ಕಂಥದ್ದು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.